ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ಬೇಲೂರನ್ನು ಮುಗಿಸ್ಕೊಂಡು ಚಿಕ್ಕಮಗಳೂರು ಕಡೆ ಹೋಗ್ತಾ ಇರೋ ರೂಟನ್ನು ತೋರಿಸ್ತಾ ಇದ್ದೀನಿ. ಸೊ ಈ ರೂಟಲ್ಲಿ ತುಂಬ ಸೀನಿಕ್ ರೂಟ್ ಆಗಿರೋದ್ರಿಂದ ಸ್ವಲ್ಪ ಡ್ರೈವೇ ನಾನು ಸ್ವಲ್ಪ ಹೆಚ್ಚಿಗೆ ಶಾರ್ಟ್ಸ್ನ ತೆಗೆದಿದ್ದೀನಿ. ಇದರಲ್ಲಿ ನನಗೆ ಚಿಕ್ಕಮಗಳೂರದು ಕಾಫಿ ಎಸ್ಟೇಟ್ ಇವಾಗ ನೀವು ನೋಡ್ತಾ ಇರೋದು. ಈ ಥರದ ಕಾಫಿ ಎಸ್ಟೇಟ್ಗಳು ಸುಮಾರು ಇದ್ದಾವೆ. ಅದರಲ್ಲಿ ಒಂದಾದ ಅಯಾನಾ ವ್ಯಾಲಿ ರೆಸಾರ್ಟಿಗೆ ನಾವು ಹೋಗ್ತಾ ಇದ್ದೀವಿ. ಈ ಒಂದು ಚಿಕ್ಕಮಗಳೂರು ನಾನು ಯಾವತ್ತೂ ಹೋಗಿರಲಿಲ್ಲ ಇದುವರೆಗೂ. ಇಲ್ಲಿ ನೋಡಿ, ಈ ಮನೆಗಳು ಅದೆಲ್ಲ ತುಂಬ ಚಂದವಾಗಿ ಕಟ್ಟಿರೋ ಮನೆಗಳಿದ್ವು. ಸೊ ಅದು ನನಗೆ ತುಂಬಾ ಖುಷಿ ಕೊಡ್ತು. ಆಗಲೇ ಹೇಳ್ತಿದ್ದ ಹಾಗೆ ಚಿಕ್ಕಮಗಳೂರಿಗೆ ನಾನು ಯಾವತ್ತೂ ಹೋಗಿಲ್ಲ, ಇದೇ ನನ್ನ ಫಸ್ಟ್ ಟ್ರಿಪ್ಪು. ಸೊ ಹಾಗಾಗಿ ನನಗೆ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಇತ್ತು. ನಾನು ಯೂಶ್ವಲಿ ಹೋಗೋದಾದರೆ ಊಟಿಗೆ ಹೋಗ್ತಾ ಇದ್ವಿ, ಆದರೆ ಈ ಸಲ ಮಗು ಇದ್ದಿದ್ದರಿಂದ ಊಟಿ ತುಂಬ ಚಳಿ ಅಂತ ಹೇಳ್ಬಿಟ್ಟು ಚಿಕ್ಕಮಗಳೂರು ಕಡೆ ನಾವು ಹೋಗೋಣ ಹೇಳಿ ಡಿಸೈಡ್ ಮಾಡಿ ಹೊರಟ್ವಿ. ಸೊ ಚಿಕ್ಕಮಗಳೂರು ನೀವು ನೋಡ್ತಾ ಇದ್ದೀರಾ, ಇದೇ ವ್ಯಾಲಿ, ಅಯಾನಾ ವ್ಯಾಲಿ ರೆಸಾರ್ಟ್. ತುಂಬ 50 ಎಕರೆಯ ಕಾಫಿ ಎಸ್ಟೇಟ್ ಇದು. ಇದು ನೋಡಿ, ಇದು ಗ್ರೌಂಡು, ಕಾಮನ್ ಗ್ರೌಂಡ್. ಇಲ್ಲಿ ಕ್ಯಾಂಪ್ ಫೈರ್ ಎಲ್ಲ ಹಾಕ್ತಾರೆ. ಸೊ ನಾವು ಹೋಗಿದ್ದ ದಿವಸ ತುಂಬಾ ಕಾರ್ಪೊರೇಟ್ ಎಂಪ್ಲಾಯೀಸ್ ಎಲ್ಲ ಬಂದಿದ್ದರು. ಅವ್ರದ್ದು ಬಾಂಡಿಂಗ್ ಸೆಷನ್ಸ್ ಅದು ಇದು ಎಲ್ಲ ನಡೀತಾ ಇತ್ತು. ಅವತ್ತು ರಾತ್ರಿ ಇದು ವೀಡಿಯೋಸ್ ಏನೂ ಜಾಸ್ತಿ ತೆಗಿಲಿಕ್ಕಾಗಲಿಲ್ಲ, ಏಕೆಂದರೆ ಹೋಗಿದ್ದೆ ಸಂಜೆ 8:30-9 ಗಂಟೆ ಆಗಿತ್ತು. ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿ, ಊಟ ಮಾಡಿ, ಎಲ್ಲ ಡ್ಯಾನ್ಸು ಅದು ಇದು ಎಲ್ಲ ಮಾಡಿ ಅವತ್ತು ಸಂಜೆ ಮಲಗಿದ್ವಿ. ಬೆಳಗ್ಗೆ ಎದ್ದದೆ ತಿಂಡಿ ಮಾಡಿದವರು ಸುತ್ತಮುತ್ತಲಿನ ಕಾಫಿ ಎಸ್ಟೇಟ್ ನೋಡ್ಕೊಬರೋಣ, ಮತ್ತು ಇಲ್ಲಿ ಈ ಒಂದು ರೆಸಾರ್ಟಲ್ಲಿ ಒಂದು ಪ್ರೈವೇಟ್ ಹೊಳೆ ಇದೆ, ಆ ಹೊಳೆನ ನೋಡ್ಕೊಬರೋಣ ಅಂತ ಹೇಳಿ ನಾನು, ನನ್ನ ಕಸಿನ್ ಶಣ್ಣು ಮತ್ತು ನನ್ನ ಮಗ 3 ಜನನೂ ಹೊರಟ್ವಿ. ಸೊ ಹೊರಟಿದ್ದು ದಾರಿ ಹಿಂದಿನ ದಿವಸ ತುಂಬ ಮಳೆನೂ ಬಂದಿದ್ದರಿಂದ ಸ್ವಲ್ಪ ದಾರಿ ಜಾರು ಇತ್ತು. ಆದರೂ ನಿಧಾನವಾಗಿ ನಡ್ಕೊಂಡು ನಾವು ಹೊಳೆ ಹತ್ತಿರ ಹೋಗ್ತಾ ಇದ್ವಿ. ಇಲ್ಲಿ ನನಗೆ ನೆನಪಾಗುವಂಥ ಒಂದು ಕಾನ್ವರ್ಸೇಷನ್ ಏನಂದರೆ, ಈ ಒಂದು ಎಸ್ಟೇಟನ್ನು ನೋಡಿ ಒಂದು ಜಿಪ್ ಲೈನ್ ಮಾಡಿದರೆ ಒಳ್ಳೆ ಆ್ಯಕ್ಟಿವಿಟಿ ಆಗ್ತಿತ್ತು ಅಂತ ಹೇಳಿ ಒಂದು ಕಾನ್ವರ್ಸೇಷನ್ ಮಾಡಿದ್ವಿ ನಾವು. ಆದರೆ ಚಂದವಾಗಿ ಏನು ಕಾಫಿ ಎಸ್ಟೇಟ್ನ ಫುಲ್ಲಾಗಿ ನೋಡ್ಬೋದು ಅಂತ ಹೇಳಿ ಒಂದು ಇದರಲ್ಲಿ ಈ ಡಿಸ್ಕಷನ್ ಮಾಡಿದ್ವಿ. ಮತ್ತು ನಾನು ಇಲ್ಲಿ ನೋಡಿದ್ದು ಒಂದು ವಿಶೇಷ ಏನಂದರೆ, ನಾನು ಸ್ವತಃ ನನ್ನ ತಂದೆಯವರೆಲ್ಲ ಅಡಿಕೆ ಬೆಳೆಗಾರರಾಗಿದ್ದರಿಂದ, ಸೊ ಅಡಿಕೆಯ ಬಗ್ಗೆ ಸ್ವಲ್ಪ ಹೆಚ್ಚೇ ಇದ್ದಿದ್ದರಿಂದ ಅಬ್ಸರ್ವ್ ಮಾಡ್ಕೊಂಡು ಹೋಗಿದ್ದೇನೆಂದರೆ, ಅಡಿಕೆ ಇಲ್ಲಿ ಎಲ್ಲಂದರಲ್ಲೇ ಬಿದ್ದಿರ್ತದೆ, ಆವಾಗವೇ ಗಿಡಗಳು ಹಾಕಿ ಬೆಳೆದಿರೋದು. ಇದು ಎಂಟೈರ್ ಎಸ್ಟೇಟ್. ಸೊ ಈ ಎಸ್ಟೇಟಲ್ಲಿ ಇದೊಂದು ಸಣ್ಣ ಜರಿ. ಸೊ ಇಲ್ಲಿ ನಾವು ಆಟ ಆಡಿದ್ವಿ, ಮತ್ತು ತುಂಬ ಆಳ ಏನೂ ಇರಲಿಲ್ಲ. ನನ್ನ ಮಗ ಸಮೇತ ನಿಂತ್ಕೊಂಡು ಆಟ ಆಡಿದ್ದಷ್ಟು ಇದಿತ್ತು, ಆದರೆ ಕಲ್ಲು ಬಂಡೆ ಒಂದು ಸ್ವಲ್ಪ ಜಾರುವಂತೆ ಇತ್ತು. ಮತ್ತು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ಜರಿ ಹತ್ರ ಬಂದಾಗ ಉಂಬಳ ಹತ್ರ ಕಚ್ಚಿಸ್ಕೊಂಡಿದ್ದು ನಾನು ಯಾವತ್ತೂ ಉಂಬಳ ಕಚ್ಚಿರಲಿಲ್ಲಾಗಿತ್ತು. ಇದೇ ಫಸ್ಟ್ ಟೈಮ್ ನಾನು ಉಂಬಳ, ಅಂದರೆ ಬ್ಲಡ್ ಸಕ್ಕಿಂಗ್ ಒಂದು ಹುಳ ಬರುತ್ತೆ ಮಲೆನಾಡಿಗೆ, ಅದು ಸ್ಪೆಷಲ್ ಆಗಿರೋವಂಥ ಹುಳ, ಅದು ಕಾಲಿಗೆ ಕಚ್ಕೊಂಡಿತ್ತು. ಸೊ ನನಗದು ಭಯಕ್ಕಿಂತ ಸ್ವಲ್ಪ ಎಕ್ಸೈಟ್ಮೆಂಟೇ ಜಾಸ್ತಿ ಇತ್ತು, ಅದು ಫಸ್ಟ್ ಟೈಮ್ ಕಚ್ತಲ್ಲ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ನದಿಯ ಇದರಲ್ಲಿ ಒಂದು ಸ್ವಲ್ಪ ಹೊತ್ತು ಕಾಲ ಕಳೆದ್ವಿ, ನೀರಲ್ಲೆಲ್ಲ ಆಡಿದ್ವಿ. ಮತ್ತು ಆ ಕಲ್ಲಿಂದು ನನ್ನ ಮೈದನ್ನ ಏನಿಗೆ ಮಾಡಿದ್ದ ಅದನ್ನು ಮಾಡಿದ್ವಿ. ನಂತರ ಅಲ್ಲಿಂದ ಹೊರಟು ಒಂದು ಟೀ ಎಸ್ಟೇಟ್ ಕಂಡಿತು. ಸೊ ಆ ಟೀ ಎಸ್ಟೇಟಲ್ಲಿ ಹೋಗಿ ಒಂದು ಫೋಟೋ ತೆಗೆಯುವ ಹೇಳಿ ಹೋಗಿ ಇದೆಲ್ಲ ನೋಡಿದ್ವಿ. ಮತ್ತು ಕೊನೆಯದಾಗಿ ಆ ದಿವಸ ಹಳೇಬೀಡಿಗೆ ಹೋದ್ವಿ. ಹಳೇಬೀಡಿನ ಶಿಲ್ಪಕಲೆ ಅದೆಲ್ಲ ನಾವು ನೋಡಿದ್ವಿ. ನಮ್ಮ ಗೈಡ್ ಇಲ್ಲಿ ಹೇಳಿದ್ದೊಂದು ಇದೇನೆಂದರೆ, ಹಳೇಬೀಡಿನ ಒರಿಜಿನಲ್ ಹೆಸರು ಹಾಳಾದ ಬೀಡು ಅಂತ, ಅದನ್ನು ಹಳೇಬೀಡು ಅಂತ ಹೆಸರು ಇವಾಗ ನವೀಕರಣಗೊಂಡಿದೆ. ಸೊ ಈ ಒಂದು ದೇವಸ್ಥಾನನ ನೋಡಲಿಕ್ಕೆ ನಮಗೆ ಅಷ್ಟೊಂದು ಟೈಮ್ ಆಗಲಿಲ್ಲ, ಕ್ಲೋಸಿಂಗ್ ಟೈಮ್ ಆಗಿದ್ದರಿಂದ 10 ನಿಮಿಷದಲ್ಲಿ ಟೂರ್ ಮುಗಿಸ್ಕೊಂಡು ನಾವು ಹೊರಟ್ವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಹೀಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.